ನಾವು ಕಳೆದ ಒಂದು ಕಾರ್ಯಕ್ರಮದಲ್ಲಿ ನಾವು ಎಫೆಸ ಪತ್ರಿಕೆ 2ನೇ ಅಧ್ಯಾಯ 11 ಮತ್ತು 12ನೇ ವಚನದಲ್ಲಿ ನಾವು ಪ್ರಾಮುಖ್ಯವಾಗಿ 7 ಸತ್ಯಗಳನ್ನು, ಅಂದರೆ ಯೇಸು ಕ್ರಿಸ್ತನನ್ನು ನಂಬೋದಕ್ಕಿಂತ ಮುಂಚೆ ನಮ್ಮ ಹಿನ್ನೆಲೆ ಏನಾಗಿತ್ತು, ನಾವು ಅನ್ಯ ಜನರಾಗಿದ್ದಂಥವರು. ಅಲ್ಲಿ 2 ವಿಷಯಗಳನ್ನು ಪೌಲ್ ತಿಳಿಯಪಡಿಸಿದ್ದಾನೆ. ಇಸ್ರಾಯೇಲ್ ಜನರಾಗಿರ್ತಕ್ಕಂಥ ಒಂದು ಸಂಬಂಧ ಬೇರೆ ಮತ್ತು ಅನ್ಯ ಜನರಾಗಿರ್ತಕ್ಕಂಥ ಸಂಗತಿಗಳು ಬೇರೆ ಆಗಿತ್ತು. ಆದರೆ ಈ ಎಷ್ಟೆಲ್ಲ ನಮ್ಮ ಹಿನ್ನೆಲೆ ಇಂಥ ಸ್ಥಿತಿಲಿದ್ದಂಥ ನಮಗೆ ದೇವರು ತೋರಿಸೋಂಥ ಕೃಪೆ ಎಷ್ಟು ವಿಶೇಷವಾದ್ದು. ನಾವು ಈ 13ನೇ ವರ್ಷಕ್ಕೆ ಬರುವಾಗ ಅಲ್ಲಿ ಪೌಲನು ಇನ್ನೊಂದು ಸತ್ಯವನ್ನು ತಿಳಿಯಪಡಿಸಿ ಅದನ್ನು ನಾವು ನೋಡುವಾಗ ನಮ್ಗೆ ಗೊತ್ತಾಗ್ತದೆ. ಸತ್ಯವೇದ ಇರುವುದಾದರೆ ನೀವು ದಯಮಾಡಿ ಅದನ್ನು ನೋಡಬೇಕೆಂಬುದಾಗಿ ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ತೇನೆ. ಅಲ್ಲಿ ಹೀಗೆ ಉಂಟೇನೆಂದರೆ, ಈಗಲಾದರೂ ನೋಡಿ 11, 12ನೇ ವರ್ಷ ಹೇಳಿದ ನಂತರ ಈಗ ಹೇಳ್ತಿದ್ದಾನೆ, ಈಗಲಾದರೂ ಮೊದಲು ದೂರವಾಗಿದ್ದ ನೀವು ಕ್ರಿಸ್ತ ಯೇಸುವನ್ನು ಸೇರಿದವರಾಗಿದ್ದು ಆತನ ರಕ್ತದ ಮೂಲಕ ಸಮೀಪಸ್ಥರಾದಿರಿ. ಬಟ್ ನೌ ಇನ್ ಕ್ರೈಸ್ಟ್ ಜೀಸಸ್ ಯು ಒನ್ಸ್ ವೇರ್ ಫಾರ್ ಆಫ್ ಹ್ಯಾವ್ ಬೀನ್ ಬ್ರಾಟ್ ನಿಯರ್ ಬೈ ದ ಬ್ಲಡ್ ಆಫ್ ಕ್ರೈಸ್ಟ್ ಎಂಬುದಾಗಿ. ಎಂಥ ಒಂದು ಸಂಗತಿ! ದೂರವಾಗಿದ್ದಂಥ ನಮ್ಮನ್ನು ಹೇಗೆ ಯೇಸು ಕ್ರಿಸ್ತನ ಮೂಲಕ ರಕ್ತದ ಮೂಲಕ ಸಮೀಪಸ್ಥರಾಗಿದ್ದೀರಿ ಎನ್ನುವ ಸತ್ಯವನ್ನು ನಾವು ಈ ದಿವಸದಲ್ಲಿ ನಾವು ಆಲೋಚನೆ ಮಾಡಲಿಕ್ಕಿದ್ದೇವೆ. ಈ ಓದಿದಂತೆ ಭಾಗದಲ್ಲಿ ನಾವು 13ನೇ ವರ್ಷದಲ್ಲಿ ಇರುವಂಥ ಸತ್ಯ 2 ಸತ್ಯಗಳನ್ನು ನಾವಲ್ಲಿ ಗಮನಿಸಬಹುದು. ನಾವಲ್ಲಿ ಮೊದಲನೇ ಸತ್ಯ ಏನಂತ ಹೇಳಿದ್ರೆ, ಮೊದಲು ಅಂದರೆ ಈಗಲಾದರೂ ಅದು ಗಮನಿಸಬೇಕಲ್ಲ. ಏನಂತ ಹೇಳಿದ್ರೆ ಅಲ್ಲಿ ಇಂಗ್ಲೀಷಲ್ಲಿ ಬಟ್ ಎಂಬುದಾಗಿ ಉಪಯೋಗಿಸಲ್ಪಟ್ಟಿದೆ. ಅಂದರೆ ಕನೆಕ್ಷನ್ ಹೇಳಿದಂಥ ನಾವು ಅಲ್ಲಿ 11, 12ನೇ ವಾಕ್ಯಕ್ಕೆ ಇರ್ತಕ್ಕಂಥ ಒಂದು ಸಂಗತಿ. ಅದನ್ನು ಹೇಳಿದ ನಂತರ ನಾವು ಎಂಥವರ 7 ವಿಷಯಗಳನ್ನು ನಾವು ಆಲೋಚನೆ ಮಾಡಿರುವಾಗ ಅದಾದ ನಂತರ ಏನು ಹೇಳ್ತಾ ಇದ್ದಾರೆ, ಈಗಲಾದರೂ ಬಟ್ ಅಂತ ಹೇಳುವಾಗ ಮೊದಲು ಏನಂದರೆ ದೂರವಾಗಿದ್ದ ನೀವು ಕ್ರಿಸ್ತ ಯೇಸುವನ್ನು ಸೇರಿದವರಾಗಿದ್ದೀರಿ. ಇದು ಮೊದಲನೇ ಸತ್ಯ. 2ನೇ ಸತ್ಯ, ಆತನ ರಕ್ತದ ಮೂಲಕ ಹೇಗೆ ಸೇರಿದ್ದೇವೆ, ಅದು ಭಾಳ ಪ್ರಾಮುಖ್ಯ. ಆತನ ಯೇಸು ಕ್ರಿಸ್ತನ ರಕ್ತದ ಮೂಲಕ ನಾವೇನಂದ್ರಿ ಸಮೀಪಸ್ಥರಾದೆವು. ಈ 2 ಸತ್ಯಗಳನ್ನು ನಾವು ಆಲೋಚನೆ ಮಾಡಲಿಕ್ಕಿದ್ದೇವೆ. ಇಲ್ಲಿ ನಾವು ಮೊದಲನೇ ಸತ್ಯದಲ್ಲಿ ನೋಡುವಾಗ ಇಲ್ಲಿ ಪೌಲ್ ಏನು ಹೇಳ್ತಿದ್ದಾನೆ, ಈಗಲಾದರೂ ಮೊದಲು. ಇಲ್ಲಿ ಯಾವಾಗಲೂ ನಮ್ಮ ಹಿನ್ನೆಲೆ ಸ್ಥಿತಿ ನಾವು ಏನೇ ಆಗಿದ್ದರೂ, ನಮ್ಮ ಅನ್ಯ ಜನರಾಗಿದ್ದಂಥವರು, ದೇವರನ್ನ ಅರಿಯದಂಥವರು, ಕ್ರಿಸ್ತನ ಅರಿಯದಂಥವರು, ದೇವರನ್ನ ತಿಳಿದವರು, ನಿರೀಕ್ಷೆ ಇಲ್ಲದವರು, ಎಲ್ಲ ಸಂಗತಿ ನೋಡಬೇಕಾದರೆ ಈಗ ಏನಾಗಿದ್ದೇವೆ ಅದು ಮುಖ್ಯ. ಹಿನ್ನೆಲೆ ಏನೋ ಇರಬಹುದು, ಆದರೆ ಈಗಿನ ಸ್ಥಿತಿ ಅಟ್ ಪ್ರೆಸೆಂಟ್ ಅವರ್ ಪಾಸ್ಟ್ ಈಸ್ ಸಮಥಿಂಗ್. ದ ಪಾಸ್ಟ್ ಸ್ಪೀಕ್ಸ್ ಸಮಥಿಂಗ್ ಅಬೌಟ್ ಅವರ್ ಫೇಲ್ಯೂರ್, ಅವರ್ ಕಂಡೀಷನ್. ಅದೇನೋ ಭಯಂಕರವಾದ ಸ್ಥಿತಿಲಿದ್ದಂಥ ಒಂದು ಸ್ಥಿತಿ ನಮ್ಮ ಜೀವಿತ ಎಂಬುದಾಗಿ ನೋಡ್ತೇವೆ. ಅದು ಯೇಸು ಕ್ರಿಸ್ತನಿದ್ದಂಥ ಜೀವಿತ ಅಂದರೆ ನಿತ್ಯ ನಾಶನಕ್ಕೆ ಹೋಗಬೇಕಾಗಿದ್ದಂಥವ್ರು, ನಾವು ನರಕಕ್ಕೆ ಹೋಗಬೇಕಾಗಿದ್ದಂಥ ಸ್ಥಿತಿ ನಮ್ಮದು. ಆದರೆ ದಟ್ ಇಸ್ ವೆರಿ ವರ್ಡ್ ಏನಂದರೆ, ಬಟ್ ಈಗಲಾದರೂ ದೇವರು ಏನಂತ ಹೇಳಿದ್ರೆ ದೂರವಾಗಿದ್ದಂಥವ್ರು, ಭಾಳ ದೇವರಿಗೂ ನಮಗೆ ದೊಡ್ಡ ಅಂದರೆ ಯಾವ ಸಮೀಪ ಇರೋ ದೂರವಾಗಿ ಹೋದಂಥವ್ರು, ಇಂಥ ಒಂದು ದೇವರಿಂದ ಪ್ರತ್ಯೇಕವಾಗಿದ್ದಂಥವ್ರು. ನೋಡ್ರಿ, ಪಾಪದ ದೆಸೆಯಿಂದ, ಪಾಪದ ಒಂದು ಭಯಂಕರ ಶಾಪ ಅಂದರೆ ದೇವರ ಕೋಪಕ್ಕೆ ಗುರಿಯಾಗಿದ್ದಂಥ ನಮಗೆ ದೇವರನ್ನು ಅರಿಯದಂಥ ಸ್ಥಿತಿ ನೋಡಬೇಕಾದ್ರೆ, ದೇವರು ಉಂಟು ಮಾಡಿದಂಥ ಇಡೀ ಜನಾಂಗ, ಇಡೀ ಲೋಕದ ಎಲ್ಲ ಜನರಿಗೆ ದೇವರು ಮಾಡಿದ ಸಂಗತಿ. ಅದಕ್ಕೆ ಪ್ರತ್ಯೇಕ ದೇವರ ವಾಕ್ಯ ಹೇಳ್ತದೆ ಏನಂದರೆ, ನಾವು ದೇವರಿಂದ ದೂರವಾದಂಥವರು ಅಂದರೆ ಪ್ರತ್ಯೇಕವಾದಂಥವರು. ಅದು ಈಗ ಯೇಸು ಕ್ರಿಸ್ತನಲ್ಲಿ ಹತ್ತಿರಕ್ಕೆ ಸಮೀಪಕ್ಕೆ ಬಂದಿದ್ದೇವೆ. ಎಫೆಸ ಪತ್ರಿಕೆ 2ನೇ ಅಧ್ಯಾಯ 17ನೇ ವಚನದಲ್ಲಿ ನೋಡುವಾಗ ಮಾತಲ್ಲಿ ಪೌಲನು ಒಂದು ಮಾತು ಹೇಳ್ತಾನೆ. 17ನೇ ವಚನದಲ್ಲಿ ಏನಂದರೆ ನೋಡ್ರಿ, ಅಲ್ಲಿ ಇದಲ್ಲದೆ ಆತನು ಬಂದು, ಅಂದರೆ ಯೇಸು ಕ್ರಿಸ್ತನು ಬಂದು ದೂರವಾಗಿದ್ದ ನಿಮಗೂ ಸಮಾಧಾನವನ್ನು ಮತ್ತು ಸಮೀಪವಾಗಿದ್ದವರಿಗೂ ಸಮಾಧಾನವನ್ನು ಸಾರಿದನು. ಅಂದರೆ ಇರುವಂಥ ಸತ್ಯ ಅಂದರೆ ಯೇಸು ಕ್ರಿಸ್ತನು ಅಂದರೆ ದೂರವಾಗಿದ್ದಂಥ ನಮಗೆ, ಅಂದರೆ ಇಬ್ಬರಿಗೂ ನೋಡಿ,
ಇಸ್ರಾಯೇಲ್ ಜನರಿಗೂ ಮತ್ತು ಅನ್ಯ ಜನರ ಇಂಥವರಿಗೂ ನಮಗೆ ಅದು ಇಬ್ಬರಿಗೂ ಏನಂದರೆ ಸುವಾರ್ತೆ ವಾಕ್ಯ ಅದೇನೇ ಇಲ್ಲಿ ದೂರ ಎಂಥವ್ರಿಗೆ ಏನಂತ ಹೇಳಿದ್ರೆ ಸಮೀಪಸ್ಥರಿಗೂ ದೂರ ನಮಗೆ ಸಮಾಧಾನವನ್ನು ಸಾರಿದನು. ಏನು ಸಮಾಧಾನ ಅಂದರೆ ಯೇಸು ಕ್ರಿಸ್ತನ ಸುವಾರ್ತೆ, ಸಮಾಧಾನದ ಸುವಾರ್ತೆ ಅದು ಸಾರಲ್ಪಟ್ಟಿತು ಎಂಬುದಾಗಿ ಅಲ್ಲಿ ಹೇಳುವಂಥ ಸಂಗತಿಯನ್ನು ನಾವು ನೋಡ್ತಾ ಇದ್ದೇವೆ. ನಾವು ಯೇಸು ಕ್ರಿಸ್ತರು ಹುಟ್ಟಿದಂಥ ಸಮಯದಲ್ಲಿ ಲೂಕನ ಸುವಾರ್ತೆ 2ನೇ ಅಧ್ಯಾಯ 10ನೇ ವಚನ 11ನೇ ವಚನ ಮತ್ತು 14ನೇ ವಚನ ನಮ್ಗೆ ಗೊತ್ತುಂಟು. ಅದನ್ನು ನೀವು ಓದುವಂಥ ಸಮಯದಲ್ಲಿ ಅಲ್ಲಿ ದೇವರು ತನ್ನ ದೂತರಿಗೆ ಹೇಳಿದಂಥ ಮಾತು, ರಾತ್ರಿ ಕುರಿಗಳು ಕಾಯಿಸುವ ಸಮಯದಲ್ಲಿ ದೂತನವರಿಗೆ ಹೆದರಬೇಡ್ರಿ, ಏನಂತೆ ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ ಇವತ್ತು ನಿಮಗೋಸ್ಕರ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ, ಆತನು ಕರ್ತನಾಗಿರುವ ಕ್ರಿಸ್ತನೇ ಎಂಬುದಾಗಿ ಹೇಳಲ್ಪಟ್ಟಿದೆ. 14ನೇ ವಚನಕ್ಕೆ ಬರುವಂಥ ಸಮಯದಲ್ಲಿ ಅಲ್ಲಿ ದೇವದೂತರ ಒಂದು ಎಂಥರು ಒಟ್ಟಾಗಿ ಸೇರಿ ದೇವರಿಗೆ ಆರಾಧನೆ ಸಲ್ಲಿಸುವ ಸಂಗತಿ ನೋಡ್ತೇವೆ. ಮೇಲಿನ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ, ದೇವರು ಅವರಿಗೆ ಒಲಿಯುತ್ತಾನೆ. ನೋಡ್ರಿ, ದೇವರು ಇಡೀ ಲೋಕದ ಜನರಿಗೆ ಸಂದೇಶ ತಿಳಿಸುವ ಸಂಗತಿ, ಮನುಷ್ಯರೊಳಗೆ ಸಮಾಧಾನ. ಕಾರಣ ಮನುಷ್ಯರಿಗೆ ಏನಂದರೆ ಸಮಾಧಾನ ಇಲ್ಲ, ನೋ ಪೀಸ್. ಟುಡೇ ಮ್ಯಾನ್ ಈಸ್ ಲಿವಿಂಗ್ ವಿತೌಟ್ ಪೀಸ್. ಮನುಷ್ಯನಲ್ಲಿ ಅನೇಕ ಉಂಟು, ಆಸ್ತಿ ಉಂಟು, ಬೇರೆ ಕೆಲಸ ಉಂಟು, ಎಲ್ಲರ ಎಂಥದ್ದು ಕುಟುಂಬ ಇದೆ, ಎಲ್ಲ ಉಂಟು, ಆದರೆ ಏನಿಲ್ಲ. ವಾಟ್ ಈಸ್ ಲ್ಯಾಕಿಂಗ್ ಟುಡೇ? ದೇ ಆರ್ ಲಿವಿಂಗ್ ವಿತೌಟ್ ಪೀಸ್. ಅದಕ್ಕೋಸ್ಕರ ದ ಪ್ರಿನ್ಸ್ ಆಫ್ ಪೀಸ್, ಯೇಸು ಕ್ರಿಸ್ತನಿಗೆ ಕೊಟ್ಟಂಥ ಹೆಸರು ಅಂದರೆ ಸಮಾಧಾನದ ಪ್ರಭು. ನಾವು ಅದನ್ನು ಯೆಶಾಯ ಗ್ರಂಥದಲ್ಲಿ ನಾವು ನೋಡ್ತೇವೆ. ಯೇಸು ಕ್ರಿಸ್ತನು ಬಂದಂಥ ಸಂಗತಿ ಅಲ್ಲಿ ಒಂದು ಸಂಗತಿ ನೋಡಿ, ನಾನು ಇನ್ನೊಂದು ಮಾತು ಯೆಶಾಯ ಗ್ರಂಥದಲ್ಲಿ 57ನೇ ಅಧ್ಯಾಯದಲ್ಲಿ 19ನೇ ವಚನದಲ್ಲಿ ಒಂದು ಮಾತು ಉಂಟು. ಯೆಹೋವನು ಮನುಷ್ಯರ ಬಾಯ ಯೋಗ್ಯ ಫಲವಾಗಿರುವ ಸ್ತೋತ್ರವನ್ನು ಉಂಟು ಮಾಡುವವನಾಗಿ ದೂರದವನಿಗೂ, ಗಮನಿಸ್ರಿ, ದೂರದವನಿಗೂ ಸಮೀಪದವನಿಗೂ ಕ್ಷೇಮವಿರಲಿ, ಸುಕ್ಷೇಮವಿರಲಿ, ನಾನು ಅವರನ್ನು ಸ್ವಸ್ಥ ಮಾಡುವೆನು ಎಂದು ಹೇಳುತ್ತಾನೆ. ಇಲ್ಲಿ ಇರುವಂಥ ಸತ್ಯ ಏನಂತ ಹೇಳಿದ್ರೆ, ನಾನು ದೂರದವರಿಗೂ ಸಮೀಪಸ್ಥರಿಗೂ ಕ್ಷೇಮವಿರಲಿ, ಸುಕ್ಷೇಮವಿರಲಿ, ನಾನು ಅವರನ್ನು ಸ್ವಸ್ಥ ಮಾಡುವೆನು ಎಂಬುದು ದೇವರ ಉದ್ದೇಶ, ಆಲೋಚನೆ, ಅನಾದಿಕಾದ ಯೋಚನೆ ದೇವರಲ್ಲಿ ತಿಳಿಸುವಂಥ ಸಂಗತಿಯನ್ನು ನೋಡ್ತೇವೆ. ನಾವು ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ 39ನೇ ವರ್ಷದಲ್ಲಿ ನೋಡಬೇಕಾದ್ರೆ ಅಲ್ಲಿ ಪೇತ್ರನು 50ಮ ದಿವಸದಲ್ಲಿ ಆತನು ಏನಂದರೆ ಅಲ್ಲಿ ಹೇಳಿದಂಥ ವಿಶೇಷವಾದಂಥ ಒಂದು ಮಾತನ್ನು ಅಲ್ಲಿ ಗಮನಿಸಬಹುದು. ಅಲ್ಲಿ 2ನೇ 39 ವರ್ಷದಾಗ ಅಲ್ಲಿ ಪೇತ್ರನು ಹೇಳಿದಂಥ ಮಾಡಿದ ಪ್ರಸಂಗದಲ್ಲಿ 3,000 ಜನರು ಅವ್ರು ಅಂದರೆ ನೋಡ್ತೇವೆ. ಹೇಳಿದಂಥ ಮಾತುಗಳಲ್ಲಿ ಅವರಿಗೆ ಅಲಗು ಏನಂದರೆ ಅವನು ಹೇಳೋ ಮಾತು ಹೀಗೆ ಉಂಟು, ಏನಂದರೆ ಅವರ ಹೃದಯದಲ್ಲಿ ಅಲಗು ನೆಟ್ಟಂತಾಗಿ ಪೇತ್ರನನ್ನು ಉಳಿದ ಅಪೊಸ್ತಲರನ್ನು ಸಹೋದರ ನಾವು ಏನು ಮಾಡಬೇಕು? ನೋಡ್ರಿ, ದೇವರ ವಾಕ್ಯ ಸತ್ಯವನ್ನು ಹೇಳಬೇಕಾದ್ರೆ ನೀವು ಶಿಲುಬೆ ಹಾಕಿದಂಥ ಯೇಸು ಕ್ರಿಸ್ತನು ದೇವರು ಅವರ ಸತ್ಯವನ್ನು ಎಬ್ಬಿಸಿದ್ದಾನೆ, ಅದಕ್ಕೆ ನಾವು ಸಾಕ್ಷಿಗಳು, ವಿ ಆರ್ ವಿಟ್ನೆಸಸ್ ಫಾರ್ ದಟ್ ಎಂಬುದಾಗಿ ಹೇಳ್ತಿದ್ದಾನೆ. ಅವರಿಗೆ ಏನಂದರೆ ಪರಿಶುದ್ಧಾತ್ಮನ ಕನ್ವಿಕ್ಷನ್ ಅಂದರೆ ಅಲಗು ನೆಟ್ಟಂತಾಯಿತು ಎಂಬುದಾಗಿ ನೋಡುವಾಗ, ಈಟಿ ತೆಗೆದಾಗ ಆಯಿತು, ನಾವೇನು ಮಾಡಬೇಕು ಈಗ ಅಂತ ಕೇಳುವಾಗ ಅಲ್ಲಿ ಪೇತ್ರನು ನಮಗೆ ಹೇಳ್ತಿದ್ದಾನೆ. ನೋಡ್ರಿ, ಅದನ್ನು ಪ್ರತ್ಯೇಕವಾಗಿ 39ನೇ ವರ್ಷದಲ್ಲಿ ನಾವು ನೋಡಬೇಕಾದ್ರೆ, ಅನೇಕ ಸಂಗತಿ ನೋಡಬೇಕಾದ್ರೆ ಹೀಗೆ ಉಂಟು. ಆಗ ನೀವು ಪವಿತ್ರಾತ್ಮ ದಾನ ಹೊಂದುವಿರಿ. ಈ ವಾಗ್ದಾನವು ನೋಡ್ರಿ, ಆ ವಾಗ್ದಾನವು ನಿಮಗೂ ನಿಮ್ಮ ಮಕ್ಕಳಿಗೂ ದೂರವಾಗಿರುವವರೆಲ್ಲರಿಗೂ ಅಂತೂ ನಮ್ಮ ದೇವರಾಗಿರುವ ಕರ್ತನು ತನ್ನ ಕಡೆಗೆ ಕರೆಯುವರೆಲ್ಲರಿಗೆ ಮಾಡೋಣವಾಗಿದೆ ಎಂದು ಹೇಳಿದನು. ಅಲ್ಲಿ ಇರುವಂಥ ಸತ್ಯ ಏನಂತ ಹೇಳಿದ್ರೆ, ಈ 38ನೇ ವರ್ಷದಲ್ಲಿ ನಿಮ್ಮ ಪಾಪಗಳು ಪರಿಹಾರ ಆಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆ ಸಿಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾ ಸ್ನಾನ ಮಾಡಿಸ್ಕೊಳ್ರಿ ಎಂಬುದಾಗಿ ಆತನು ಹೇಳಿದನು. ಅದಿರುವಂಥ ಸತ್ಯ. ಮುಂದಿನ ಸಂಗತಿ ನೋಡಬೇಕಾದ್ರೆ ದೂರದವರಿಗೂ ಹತ್ತಿರದವರಿಗೂ ನಾವು ಆಲೋಚನೆ ಮಾಡ್ತಿರೋ ಸಂಗತಿ, ಯೇಸು ಕ್ರಿಸ್ತನ ಸುವಾರ್ತೆ, ಯೇಸು ಕ್ರಿಸ್ತನ ಇಡೀ ಲೋಕ ಜನರಿಗೋಸ್ಕರ ಆತನು ಏನಂದರೆ ಯಜ್ಞಾರ್ಪಿತನಾದನು ಎಂಬ ಸಂಗತಿ. ಯೇಸು ಕ್ರಿಸ್ತನ ಮೂಲಕ ಏನಂದರೆ ನಮಗೆ ಇರತಕ್ಕಂಥ ಬಿಡುಗಡೆ, ಪಾಪದ ಬಿಡುಗಡೆ. ಯೇಸು ಕ್ರಿಸ್ತನು ನಮಗೇನೆಂದರೆ ನಿತ್ಯ ಜೀವವನ್ನು
ಆತನು ನಮಗೆ ಕೊಡುವಾತನಾಗಿದ್ದಾನೆ ಎಂಬುದನ್ನು ನಾವಲ್ಲಿ ಪ್ರತ್ಯೇಕವಾಗಿ ನಾವು ನೋಡುವಂಥವರಾಗಿದ್ದೇವೆ. ಅದರಿಂದ ಮೊದಲೇ ಸತ್ಯ ಏನಂತ ಹೇಳಿದ್ರೆ, ಇರುವ ಸತ್ಯ ನಾವು ದೇವರ ವಾಕ್ಯದಲ್ಲಿ ನಾವು ಅದನ್ನು ಆಲೋಚನೆ ಮಾಡಬೇಕಾದ್ರೆ ಅಲ್ಲಿ ಪೌಲನು ಹೇಳುವಂಥ ಮಾತೇನೆಂದರೆ, ಮೊದಲು ದೂರವಾಗಿದ್ದ ನೀವು ಯೇಸು ಕ್ರಿಸ್ತನಲ್ಲಿ ಏನಾಗಿದ್ದೀರಾ, ಸೇರಿದವರಾಗಿದ್ದೀರಿ. ಅಂದರೆ ಯೇಸು ಕ್ರಿಸ್ತನ ಮೂಲಕವಾಗಿ ಉಂಟಾದಂಥ ಪಾಪದ ಬಿಡುಗಡೆ ಮತ್ತು ಮಾತ್ರವಲ್ಲ, ಯೇಸು ಕ್ರಿಸ್ತನ ಮೂಲಕ ಆತ ಅನ್ಯೋನ್ಯತೆಯಲ್ಲಿ ಸೇರುವಂತೆ ಪರಲೋಕ ಬಾಧ್ಯಸ್ಥರಾಗುವಂಥ ಕೃಪೆಯನ್ನು ದೇವರು ಕೊಟ್ಟಿದ್ದಾನೆ. ಅದು ಭಾಳ ಪ್ರಾಮುಖ್ಯ ಸಂಗತಿ. ಇದು ಆಲೋಚಿಸಬೇಕಾದ್ರೆ ಯೇಸು ಕ್ರಿಸ್ತನು ಬಂದಂಥ ಪ್ರಾಮುಖ್ಯವಾದ ಉದ್ದೇಶ ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡಿ ತನ್ನ ದೇವರ ಅನ್ಯೋನ್ಯತೆಗೆ ಸೇರಿಸಬೇಕು, ಸಮಾಧಾನ ಶಾಂತಿ ಕೊಡಬೇಕಂತ ರೀತಿಯಲ್ಲಿ ಆತನು ಮಾಡಿದಂಥ ಕಾರ್ಯವನ್ನು ನಾವು ನೋಡ್ತೇವೆ. ಅಂದರೆ ದೂರವಾಗಿದ್ದಂಥ ನಮ್ಮನ್ನು ಈಗ ಯೇಸು ಕ್ರಿಸ್ತನ ಮೂಲಕ ಏನಂತ ಹೇಳಿದರೆ ಸಮೀಪಸ್ಥರನ್ನಾಗಿ ಮಾಡಿದ್ದಾನೆ ಎಂಬುದಾಗಿ. ನಾವು ಎರಡನೇ ವಿಷಯಕ್ಕೆ ಬರುವಂಥ ಸಮಯದಲ್ಲಿ ಇನ್ನೊಂದು ವಿಷಯದಲ್ಲಿ ಪೌಲನು ಹೇಳ್ತಿದ್ದಾನೆ, ಆತನ ರಕ್ತದ ಮೂಲಕ ಸಮೀಪಸ್ಥರಾದಿರಿ. ಬ್ರಾಟ್ ನಿಯರ್ ಬೈ ದ ಬ್ಲಡ್ ಆಫ್ ಕ್ರೈಸ್ಟ್. ಯೇಸು ಕ್ರಿಸ್ತನ ರಕ್ತದ ಮೂಲಕ ನಾವೇನಂತ ಹೇಳಿದ್ರೆ ಆ ಒಂದು ಯೇಸು ಕ್ರಿಸ್ತನ ರಕ್ತದ ಮೂಲಕ ಅಥವಾ ಶಿಲುಬೆಯಲ್ಲಿ ಸುರಿಸಿದಂಥ ರಕ್ತದ ಮೂಲಕ ಏನಾಯಿತು ಅಂದರೆ, ಯೇಸು ಕ್ರಿಸ್ತನ ರಕ್ತ ಸಕಲ ಪಾಪವನ್ನು ನಿವಾರಣೆ ಮಾಡಿ ಶುದ್ಧಿ ಮಾಡಿತ್ತು. ಇದರ ಮೂಲಕ ಏನಂತ ಹೇಳಿದ್ರೆ ನಾವು ದೇವರ ಸಮೀಪಕ್ಕೆ ಬರುವಂಥ ಒಂದು ಕೃಪೆಗೆ ದೇವರು ನಡೆಸಿದ್ದಾನೆ. ಅಂದರೆ ಯೇಸು ಕ್ರಿಸ್ತನು ನಮಗೋಸ್ಕರ ಶಿಲುಬೆಯಲ್ಲಿ ಯಜ್ಞಾರ್ಪಿತನಾದ ಉದ್ದೇಶ ಅಂದರೆ, ಮನುಷ್ಯನು ದೇವರ ದೃಷ್ಟಿಯಲ್ಲಿ ಪಾಪಿಯಾಗಿದ್ದಂಥವನು. ದೇವರ ವಾಕ್ಯ ಹೇಳ್ತದೆ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆ ಹೊಂದದೇ ಹೋಗಿದ್ದಾರೆ. ರೋಮಪುರ ಪತ್ರಿಕೆ 3:23 ನೋಡ್ತೇವೆ. ಎಲ್ಲರೂ ದೇವರು ಮೊದಲೇ ನೇಮಿಸಿದಂಥ ಸಂಗತಿ ನಾವು ಯೋಹಾನ ಸುವಾರ್ತೆ 1:29 ನೋಡಬೇಕಾದ್ರೆ ಸ್ನಾನಿಕನಾದ ಯೋಹಾನ ಹೇಳುವಂಥ ಮಾತು, ಅಗೋ ದೇವರು ನೇಮಿಸಿದಂಥ ಕುರಿ, ಯಜ್ಞದ ಕುರಿ, ಲೋಕದ ಪಾಪವನ್ನೆಲ್ಲ ಹೊತ್ತುಕೊಂಡು ಹೋಗುವಾತನು ಎಂಬುದಾಗಿ ಯೇಸು ಕ್ರಿಸ್ತ ನೋಡಿದಾಗ ಆತ್ಮನು ಹೇಳಿದಂಥ ಮಾತನ್ನು ನೋಡ್ತೇವೆ. ಅಂದರೆ ದೇವರು ನೇಮಿಸಿದಂಥ ಕುರಿ, ಇಡೀ ಲೋಕದ ಯಜ್ಞದ ಕುರಿ, ಲೋಕದ ಪಾಪವನ್ನು ಹೊತ್ತುಕೊಂಡು ಹೋಗುವಾತನು. ನಾವು ಕೊಲೊಸ್ಸೆ ಪತ್ರಿಕೆ ನಾವು ನೋಡಬೇಕಾದ್ರೆ ಗೊತ್ತಾಗ್ತದೆ. ಅಲ್ಲಿ ಒಂದು ಮಾತು, ಕೊಲೊಸ್ಸೆ ಪತ್ರಿಕೆ ಅಲ್ಲಿ 1ನೇ ಅಧ್ಯಾಯ 20ನೇ ವರ್ಷದಲ್ಲಿ ಒಂದು ಮಾತನ್ನು ಅಲ್ಲಿ ಪೌಲನು ಹೇಳಬೇಕಾದ್ರೆ ನಮ್ಗೆ ಅಲ್ಲಿ ದೇವರ ವಾಕ್ಯದ ಒಂದು ಸತ್ಯತೆ ಹೀಗೆ ಉಂಟಲ್ಲಿ, ಆತನು ಶಿಲುಬೆ ಮೇಲೆ ಸುರಿಸಿದ ರಕ್ತದಿಂದ ತಾನು ಸಮಾಧಾನವನ್ನು ಉಂಟು ಮಾಡಿ ಭೂಪರ ಲೋಕದಲ್ಲಿರುವ ಸಮಸ್ತವನ್ನು ಆತನ ಮೂಲಕ ತನಗೆ ಸಂಧಾನ ಮಾಡಿಸಿಕೊಳ್ಳಬೇಕೆಂತಲೂ ನಿಷ್ಕರ್ಷೆ ಮಾಡಿದನು ಎಂಬುದಾಗಿ ನೋಡ್ತೇವೆ. ಅಂದರೆ ದೇವರ ಉದ್ದೇಶ ಏನಂತ ಹೇಳಿದ್ರೆ, ತನ್ನ ಮಗನಾದ ಯೇಸು ಕ್ರಿಸ್ತನ ಮೂಲಕ ಆತ ಶಿಲುಬೆಯಲ್ಲಿ ಸುರಿಸಿದಂಥ ರಕ್ತದ ಮೂಲಕ ಸಮಾಧಾನ. ಅಂದರೆ ಭಾಳ ಪ್ರಾಮುಖ್ಯ ಸತ್ಯ ಏನಂದರೆ, ಯೇಸು ಕ್ರಿಸ್ತನ ಮೂಲಕ ನಮಗೆ ಏನಂದರೆ ಈ ಸಮಾಧಾನ ಉಂಟು ಎಂಬುದಾಗಿ ನೋಡ್ತೇವೆ. ನಾವು ಅದೇ ಇಬ್ರಿಯ ಪತ್ರಿಕೆಯಲ್ಲಿ ನಾವು ನೋಡಬೇಕಾದ್ರೆ ಅಲ್ಲಿ ಅನೇಕ ಸಂಗತಿಗಳು ಉಂಟು. ಆದರೆ ಅಲ್ಲಿ 10ನೇ ಅಧ್ಯಾಯ, ಇಬ್ರಿಯ ಪತ್ರಿಕೆ 10ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನ ರಕ್ತದ ಬಗ್ಗೆ ಅಲ್ಲಿ ನಾವು ಪ್ರತ್ಯೇಕವಾಗಿ ಅದನ್ನು ಆಲೋಚನೆ ಮಾಡಬೇಕಾದ್ರೆ ಅಲ್ಲಿ ಇನ್ನೊಂದು ಮಾತನ್ನು ನಾವು ಆಲೋಚನೆ ಮಾಡಬಹುದು. ಇರುವ ಸತ್ಯ ಏನಂತ ಹೇಳಿದ್ರೆ 10ನೇ ಅಧ್ಯಾಯದಲ್ಲಿ 19ನೇ ವಚನದಲ್ಲಿ ಹೀಗೆ ಉಂಟು, ಹೀಗಿರುವಲ್ಲಿ ಸಹೋದರರೇ, ಯೇಸು ನಮಗೋಸ್ಕರ ಪ್ರತಿಷ್ಠಿಸಿದ ಜೀವವುಳ್ಳ ಹೊಸ ದಾರಿಯಲ್ಲಿ ಆತನ ರಕ್ತದ ಮೂಲಕ ಗಮನಿಸ್ರಿ, ಆತನ ರಕ್ತದ ಮೂಲಕ ಆತನ ಶರೀರವೆಂಬ ತೆರೆಯ ಮುಖಾಂತರ ದೇವರ ಸಮಕ್ಷದಲ್ಲಿ ಪ್ರವೇಶಿಸೋದಕ್ಕೆ ನಮಗೆ ಧೈರ್ಯ ಉಂಟಾಯಿತು. ಈಗ ಸಿಕ್ಕಿದ ನಮಗೆ ಧೈರ್ಯ ಅಂತ ಹೇಳಬೇಕಾದ್ರೆ ಬೋಲ್ಡ್ನೆಸ್ ಏನಂದರೆ, ನಾವು ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ದೇವರ ಸಮೀಪಕ್ಕೆ, ದೇವರ ಸನ್ನಿಧಾನಕ್ಕೆ ಬರುವಂಥ ಬಾಧ್ಯತೆಯನ್ನು ದೇವರು ಕೊಟ್ಟಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಆಮೇಲೆ ಇದು ಇನ್ನೊಂದು ಸತ್ಯವನ್ನು ನೋಡ್ತೇವೆ. ಅದೇ ಅಲ್ಲಿ ಇರುವಂಥ ಸಂಗತಿ ಏನಂದರೆ, 2 ಕೊರಿಂಥ 5:19 ನೋಡುವಾಗ ಅಲ್ಲಿ ಇನ್ನೊಂದು ಪೌಲನ ಇನ್ನೊಂದು ಸತ್ಯವನ್ನು ಅಲ್ಲಿ ಯೇಸು ಕ್ರಿಸ್ತನ ಯಜ್ಞದ ಮೂಲಕವಾಗಿ ಆದಂಥ ಸಂಗತಿ ಏನು ಎಂಬುದನ್ನು ಅಲ್ಲಿ ಪ್ರತ್ಯೇಕವಾಗಿ ತಿಳಿಯಪಡಿಸಿದ್ದಾನೆ. ಆ ಸಮಾಧಾನ ವಾಕ್ಯವೇನೆಂದರೆ, ದೇವರು ಮನುಷ್ಯರ ಅಪರಾಧಗಳನ್ನು ಅವರ ಲೆಕ್ಕಕ್ಕೆ ಹಾಕದೆ ಲೋಕವನ್ನು ಕ್ರಿಸ್ತನಲ್ಲಿ ತನಗೆ ಸಮಾಧಾನ ಪಡಿಸಿಕೊಳ್ತಿದ್ದಾನೆ ಎಂಬುದೇ. ಅಂದರೆ ದೇವರು ಯೇಸು ಕ್ರಿಸ್ತನ ಮೂಲಕವಾಗಿ ಮಾಡಿಕೊಂಡಂಥ ಸಮಾಧಾನ ಈ ರಿಕನ್ಸೈಲ್ಡ್ ಎಂಬುದಾಗಿ ನಾವು ನೋಡ್ತೇವೆ. ಇದು ಭಾಳ ಪ್ರಾಮುಖ್ಯವಾದಂಥ ಒಂದು ಸಂಗತಿ. ಇದನ್ನು ದೇವರು ಹೇಗೆ ದೇವರೊಟ್ಟಿಗೆ ನಮ್ಮನ್ನು ಸಂಧಾನಪಡಿಸಿಕೊಂಡಿದ್ದಾನೆ, ಯಾವುದರ ಮೂಲಕ ಅಂದರೆ ಯೇಸು ಕ್ರಿಸ್ತನ ರಕ್ತದ ಮೂಲಕ ಆದಂಥ ಒಂದು ಶ್ರೇಷ್ಠವಾದಂಥ ಬಿಡುಗಡೆ. ಯಾಕೆ ರಕ್ತ ಚೆಲ್ಲಬೇಕಾಗಿತ್ತು ನೋಡ್ರಿ, ದೇವರ ವಾಕ್ಯದ ಮಾತು ಉಂಟು. ಏನಂದರೆ, ನಾವು ಅದನ್ನು ಅನೇಕ ಸಾರಿ ನಾವು ಓದಿದ್ದೇವೆ. ಇಬ್ರಿಯ ಪತ್ರಿಕೆಯಲ್ಲಿ
ತಿರುಗಿ ಅದನ್ನು ಓದಲು ಇಷ್ಟಪಡ್ತೇನೆ. ಇಬ್ರಿಯ ಪತ್ರಿಕೆಯಲ್ಲಿ ಇರುವಂಥ ಮಾತೇನೆಂದರೆ ಅಲ್ಲಿ 9ನೇ ಅಧ್ಯಾಯ 22ನೇ ವಚನದಲ್ಲಿ ನೋಡುವಾಗ, ಧರ್ಮಶಾಸ್ತ್ರದ ಪ್ರಕಾರ ಸ್ವಲ್ಪ ಕಡಿಮೆ ಎಲ್ಲ ವಸ್ತುಗಳು ರಕ್ತದಿಂದಲೇ ಶುದ್ಧೀಕರಿಸಲ್ಪಡುವವು. ಮುಂದಿನ ವಾಕ್ಯ ಗಮನಿಸಿರಿ, ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಉಂಟಾಗುವುದಿಲ್ಲ. ರಕ್ತಧಾರೆ ಇಲ್ಲದೆ ಏನಂದರೆ ಪಾಪ ಪರಿಹಾರ ಇಲ್ಲ. ಇದು ದೇವರು ಯಾಕೆ ತನ್ನ ಮಗನಾದ ಯೇಸು ಕ್ರಿಸ್ತನ ರಕ್ತ ಶಿಲುಬೆಯಲ್ಲಿ ಸುರಿಸಲ್ಪಡಬೇಕಾಯಿತು ಅಂತ ಹೇಳಿದರೆ, ಆತನು ಇಡೀ ಲೋಕದ ಜನರ ಪಾಪವನ್ನು ನಿವಾರಣೆ ಮಾಡಬೇಕಾದರೆ ಆತನು ಯಜ್ಞಾರ್ಪಿತನಾಗಲೇಬೇಕಾಯಿತು. ಎಲ್ಲ ಜನರಿಗೋಸ್ಕರ, ಎಲ್ಲರಿಗೋಸ್ಕರ ತಾನು ಯಜ್ಞಾರ್ಪಿತನಾಗಿ ಆ ರಕ್ತದ ಮೂಲಕ ನಮಗೆ ಬಿಡುಗಡೆ ಆಗಬೇಕಾಯಿತು. ಕಾರಣ ಏನೋ ನೋಡ್ತೇವೆ ನಾವು ಪ್ರತ್ಯೇಕವಾಗಿ. ರೋಮಪುರ ಪತ್ರಿಕೆ ನೋಡ್ರಿ 5ನೇ ಅಧ್ಯಾಯದಲ್ಲಿ 10ನೇ ವಚನ ನೋಡ್ರಿ, ನಾವು ದೇವರ ಮುಂದೆ ಏನಾಗಿದ್ದೇವೆ ಎಂಬುದನ್ನು ವಾಕ್ಯ ಹೇಳ್ತದೆ. 5:10, ದೇವರಿಗೆ ವೈರಿಗಳಾಗಿದ್ದ ನಾವು ಆತನ ಮಗನ ಮರಣದ ಮೂಲಕ ಆತನೊಂದಿಗೆ ಸಮಾಧಾನವಾಗಿರಲಾಗಿ, ಆತನ ಕೂಡ ಸಮಾಧಾನವಾದ ನಮಗೆ ಆ ಮಗನಿಗಿರುವ ಜೀವದಿಂದ ರಕ್ಷಣೆಯಾಗುವುದು ಮತ್ತು ನಿಶ್ಚಯವಲ್ಲವೇ. ನಾವು 8ನೇ ವರ್ಷದಲ್ಲಿ ನೋಡಬೇಕಾದ್ರೆ ನೋಡ್ರಿ, ಇನ್ನೊಂದು ಮಾತು ಉಂಟಲ್ಲಿ, ಆದರೆ ನಾವು ಪಾಪಿಗಳಾಗಿದ್ದಾಗಲೂ, ನಮ್ಮ ಹಿನ್ನೆಲೆ ನೋಡ್ರಿ, ನಾವು ಏನಾಗಿದ್ದೆವು, ನಾವು ಪಾಪಿಗಳಾಗಿದ್ದಂಥವರು ಎಂಬುದಾಗಿ. ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. 9ನೇ ವಚನ ಗಮನಿಸ್ರಿ. ಈಗ ನಾವು ನೋಡ್ರಿ, ಈಗ ನಮ್ಮ ಪ್ರೆಸೆಂಟ್ ಇದೇನಂತ ಹೇಳಿದ್ರೆ, ಈಗ ನಾವು ಆತನ ರಕ್ತದಿಂದ ಏನಾಗಿದ್ದೇವೆ, ನೀತಿವಂತರಾಗಿರಲಾಗಿ ಆತನ ಮೂಲಕ ಬರುವ ಕೋಪಕ್ಕೆ ತಪ್ಪಿಸಿಕೊಳ್ಳುವುದು ಮತ್ತು ನಿಶ್ಚಯವಲ್ಲವೇ. ನೋಡಿ, ಪ್ರತಿ ವಾಕ್ಯದ ಸತ್ಯ ಏನಂತ ಹೇಳಿದರೆ, ಯಾಕೆ ಯೇಸು ಕ್ರಿಸ್ತನ ರಕ್ತ ಆ ಶಿಲುಬೆ ಮೇಲೆ ಸುರಿಸಲ್ಪಟ್ಟಿತು ಅಂತ ಹೇಳಬೇಕಾದ್ರೆ, ಮೊದಲನೇ ಸ್ಥಿತಿ ನಾವು ದೇವರ ಮುಂದೆ ಪಾಪಿಗಳಾಗಿದ್ದಂಥವರು. ಎರಡನೇದಾಗಿ ನಾವು ದೇವರ ಕೋಪಕ್ಕೆ ನಾವು ಶಿಕ್ಷೆ, ದೇವರ ಕೋಪಕ್ಕೆ ಅಥವಾ ದೇವರಿಗೆ ವೈರಿಗಳಾಗಿದ್ದಂಥವರು ಎಂಬುದಾಗಿ ನಾವು ನೋಡ್ತೇವೆ. ಆದರೆ ದೇವರ ಒಂದು ಪ್ರತ್ಯೇಕತೆಯಲ್ಲಿ ನೋಡಬೇಕಾದ್ರೆ, ನೀತಿ ಸ್ವರೂಪನಾದ ದೇವರು, ಪರಿಶುದ್ಧನಾದ ದೇವರ ಮುಂದೆ ನಾನು ಪಾಪಿಯಾದ ನಾನು ಹೇಗೆ ಬರುವ ಸಾಧ್ಯತೆ ಉಂಟು, ನನ್ನ ಯಾವ ಯೋಗ್ಯತೆ ಇಲ್ಲ ಎಂಬುದಾಗಿ ನೋಡ್ತೇವೆ. ಆದರೆ ಯೇಸು ಕ್ರಿಸ್ತನ ಮಧ್ಯವರ್ತಿಕೆಯಿಂದ ಆತನು ಯಜ್ಞಾರ್ಪಿತನಾದ್ದರಿಂದ ನಾವು ಯೇಸು ಕ್ರಿಸ್ತನ ಮೂಲಕವಾಗಿ ನಾವು ತಂದೆಯ ದೇವರಿಗೆ ಬಳಿಗೆ ಬರುವಂಥ ಒಂದು ಸಂಗತಿ ಅಂದರೆ, ಯೇಸುವಿನ ರಕ್ತದ ಮೂಲಕ ಶುದ್ಧೀಕರಣ, ವಿಮೋಚನೆ ಆದ್ದರಿಂದಲೇ ನಮಗೇನೆಂದರೆ ದೇವರ ಕೃಪಾಸನ ಬಳಿಗೆ ಬರುವಂತೆ ದೇವರನ್ನು ಅಪ್ಪ ತಂದೆ ಎಂಬುದಾಗಿ ಕರೆಯುವಂಥ ಕೃಪೆ ದೇವರಿಗೆ ಕೊಟ್ಟರು. ಈ ವಾಕ್ಯ ಸತ್ಯತೆಗಳನ್ನು ನಾವು ಗಮನಿಸುವಾಗ ನಮ್ಗೆ ಗೊತ್ತಾಗ್ತದೆ. ನಾವು ಇನ್ನೊಂದು ಮಾತು ಏನಂತ ಹೇಳಿದ್ರೆ, ಯೇಸು ಕ್ರಿಸ್ತನ ರಕ್ತದ ವಿಷಯದಲ್ಲಿ ನಾವು ಆಲೋಚನೆ ಮಾಡಬೇಕಾದ್ರೆ ನಮಗೆ ಇನ್ನೊಂದು ಇಬ್ರಿಯ ಪತ್ರಿಕೆಯಲ್ಲಿ 9ನೇ ಅಧ್ಯಾಯದಲ್ಲಿ ಇರುವಂಥ ಸತ್ಯನ ಅದನ್ನು ನೋಡಬೇಕಾದ್ರೆ ನಮ್ಗೆ ಗೊತ್ತಾಗ್ತದೆ. 14ನೇ ವಚನದಲ್ಲಿ ಹೀಗೆ ಉಂಟು. 14ನೇ ವಚನದಲ್ಲಿ ನೋಡಬೇಕಾದ್ರೆ, ಓತ ಓರಿಗಳ ರಕ್ತವು ಒಲೆಯಾದವರ 13ನೇ ವಚನ, ಒಲೆಯಾದವರ ಮೇಲೆ ಚೆಲ್ಲುವ ಕಡಸಿನ ಬೂದಿಯು ಶರೀರದ ಒಲೆಯನ್ನು ಹೋಗಲಾಡಿಸಿ ಪವಿತ್ರ ಮಾಡುವುದಾದರೆ, ಮುಂದಿನ ವಾಕ್ಯ ಗಮನಿಸಿ, ನಿತ್ಯಾತ್ಮನಿಂದ ತನ್ನನ್ನು ತಾನೇ ನಿರ್ದೋಷಿಯನ್ನಾಗಿ ದೇವರಿಗೆ ಸಮರ್ಪಿಸಿಕೊಂಡ ಕ್ರಿಸ್ತನ ರಕ್ತವು ಎಷ್ಟೋ ಹೆಚ್ಚಾಗಿ ನಮ್ಮನ್ನು ನಿರ್ಜೀವ ಕರ್ಮಗಳಿಂದ ಬಿಡಿಸಿ ನಾವು ಜೀವುಳ್ಳ ದೇವರನ್ನು ಆರಾಧಿಸುವರಾಗುವಂತೆ ನಮ್ಮ ಮನಸ್ಸನ್ನು ಶುದ್ಧೀಕರಿಸುವುದಲ್ಲವೇ. ಎಂಥ ಒಂದು ವಾಕ್ಯ ಪ್ರಿಯರೇ, ಎಂಥ ಒಂದು ರೀತಿಯಲ್ಲಿ ನಾವು ದೇವರನ್ನು ಆರಾಧಿಸಬೇಕಾದ್ರೆ ನಮ್ಮಲ್ಲಿರುವಂಥ ಎಲ್ಲ ಪಾಪದ ಸ್ಥಿತಿಗತಿಗಳು, ನಿರ್ಜೀವ ಕರ್ಮಗಳು, ಪಾಪದ ದುರಾವಸ್ಥೆದಂತೆ ನಮ್ಮನ್ನು ಏನಂದರೆ ಯೇಸು ಕ್ರಿಸ್ತನ ರಕ್ತ ಸಂಪೂರ್ಣವಾಗಿ ಏನಂತೆ ಬಿಡಿಸಿ ಶುದ್ಧೀಕರಿಸಿ ಜೀವುಳ್ಳ ದೇವರನ್ನು ಆರಾಧಿಸರಾಗುವಂತೆ ಮಾಡಿದೆ. ಇದು ದೇವರಿಗೆ ಎಷ್ಟೋ ನಾವು ಸ್ತೋತ್ರ ಸಲ್ಲಿಸಬೇಕು. ಅದಕ್ಕೋಸ್ಕರ ಇಲ್ಲಿ ನಾವು ಆತನ ಇಲ್ಲಿ 10:20 ನೋಡುವಾಗಲೂ ಕೂಡ ಅದನ್ನು ನೋಡಿದ್ದೇವೆ. 10:20 ನಾವು ಆಗಲೇ ನೋಡಿದ್ದೇವೆ. ಅಂದರೆ ನಾವು ಆತ ಯೇಸು ಕ್ರಿಸ್ತನ ರಕ್ತದ ಮೂಲಕ ಆತ ಶರೀರ ಎಂಬ ತೆರೆಯ ಮುಖಾಂತರ ದೇವರ ಸಮಕ್ಷದಲ್ಲಿ ಪ್ರವೇಶಿಸಲಿಕ್ಕೆ ಮಾರ್ಗವಾಯಿತು ಎಂಬುದಾಗಿ ನಾವು ಹೇಳಲ್ಪಟ್ಟಿದ್ದೇವೆ. ಯೇಸು ಕ್ರಿಸ್ತನ ರಕ್ತದಲ್ಲಿ ಎಂಥ ಶಕ್ತಿ ಉಂಟು, ಬಲ ಉಂಟು. ಪವರ್ ಇನ್ ದ ಬ್ಲಡ್ ಆಫ್ ಜೀಸಸ್ ಕ್ರೈಸ್ಟ್. ನೀನೆಂಥ ಪಾಪ ಮಾಡಿರ್ಬೋದು, ಎಂಥ ದುರಾವಸ್ಥೆ ಇರ್ಬೋದು, ಆದರೆ ಯೇಸುವಿನ ರಕ್ತ ನಿನ್ನ ಸಮಸ್ತ ಪಾಪವನ್ನು ಏನು ಮಾಡ್ತದೆ, ಶುದ್ಧೀಕರಿಸುವಂಥದ್ದಾಗಿದೆ. 1 ಯೋಹನ ನಾವು 1ನೇ ಅಧ್ಯಾಯದಲ್ಲಿ ನೋಡುವಾಗ ನಾವು 7, 8, 9 ನೋಡಬೇಕಾದ್ರೆ, ಆತನ ಮಗನಾದ ಯೇಸು ಕ್ರಿಸ್ತನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮ ಶುದ್ಧಿ ಮಾಡ್ತದೆ. ಪ್ರಿಯರೇ, ಈ ವಾಕ್ಯ ಕೇಳಿಸ್ಕೊಳ್ಳುವಾಗ ನಿನ್ನ ಪಾಪಗಳು ಪರಿಹಾರವಾಗಿದೆಯೋ,
ಶುದ್ಧೀಕರಿಸಲ್ಪಟ್ಟಿದೆಯೋ, ಯೇಸು ಕ್ರಿಸ್ತನ ಸನ್ನಿಧಿ ಬಳಿಗೆ ಬಂದಿದ್ದೀಯೋ, ತಗ್ಗಿಸ್ಕೊಂಡಿದ್ದೀಯೋ, ರಕ್ಷಣೆ ಅನುಭವ ಉಂಟಾಗಿದೆಯೋ ನಿನ್ನ ಜೀವಿತದಲ್ಲಿ? ಎಂದಾದರೂ ಯೇಸುವೇ ನನ್ನ ಹೃದಯ ಬಂದು ವಾಸ ಮಾಡು, ನಾನು ಕ್ಷಮಿಸು, ನಾನು ಬಿಡುಗಡೆ ಕೊಡು. ಇಲ್ಲದೆ ಹೋದರೆ ಸಮಾಧಾನ ಇಲ್ಲ, ಶಾಂತಿ ಇಲ್ಲ, ಪಾಪದ ಹೊರೆಯಲ್ಲೇ ಜೀವಿಸಬೇಕು, ನಿತ್ಯ ನಾಶನಕ್ಕೆ ನಾವು ಏನಂದರೆ ನರಕಕ್ಕೆ ಹೋಗಬೇಕಾಗ್ತದೆ. ಪ್ರಿಯರೇ, ಯೇಸು ಕ್ರಿಸ್ತನ ಬಂದಂಥ ಉದ್ದೇಶ ಸಮಾಧಾನವನ್ನು ಅಷ್ಟೇ ಅಲ್ಲ, ನಾವು ದೇವರ ಸಾನ್ನಿಧ್ಯಕ್ಕೆ ಬರುವಂತೆ, ಸಾಮೀಪ್ಯಕ್ಕೆ ಬರುವಂತೆ ಆತ ನಮಗೋಸ್ಕರ ಶಿಲುಬೆಯಲ್ಲಿ ಯಜ್ಞಾರ್ಪಿತನಾಗಿದ್ದಾನೆ. ಪ್ರಿಯರೇ, ಯೇಸು ಕ್ರಿಸ್ತನ ರಕ್ತ ನಮಗೋಸ್ಕರ ಶಿಲುಬೆ ಸುರಿಸಲ್ಪಟ್ಟಂಥದ್ದು ನಮ್ಮೆಲ್ಲ ಪಾಪಗಳನ್ನು ತೊಳೆದು ಶುದ್ಧಿ ಮಾಡಿ ನಾವು ದೇವರ ಅನ್ಯೋನ್ಯತೆ ಬರುವಂತೆ ಅದು ಮಾಡುವಂಥದ್ದಾಗಿದೆ. ಯಾರ್ಯಾರು ತಮ್ಮ ತಗ್ಗಿಸಿಕೊಂಡು ಈ ವಾಕ್ಯವನ್ನು ಕೇಳುವಾಗ, ಯೇಸುವೆ ಪಾಪಿಯಾದನ್ನು ಕ್ಷಮಿಸು, ಕರುಣಿಸು, ನಿನ್ನ ಬಳಿಗೆ ಬರ್ತೇನೆ, ನಿನ್ನ ಸಮೀಪಕ್ಕೆ ಬರ್ತೇನಪ್ಪ, ನಂಬಿಕೆಯಿಂದ ಬರ್ತೇನೆ, ನಾನು ದೂರವಾಗಿದ್ದೆ, ನಾನು ಭಯಂಕರವಾದ ಪಾಪದಲ್ಲಿ ಮುಳುಗಿ ಹೋಗಿದ್ದೆ, ಆದರೆ ನಿನ್ನ ವಾಕ್ಯದ ಮೂಲಕ ನಿನ್ನ ಬಳಿಗೆ ಬರ್ತೇನೆ, ನನಗೆ ಕ್ಷಮಿಸು, ನಾನು ಶುದ್ಧೀಕರಿಸು, ನಿನ್ನ ಅನ್ಯೋನ್ಯತೆಗೆ ಸೇರಿಸು ಎಂಬ ಈ ಒಂದು ನಂಬಿಕೆ ನಿರೀಕ್ಷೆಯಿಂದ ನಿಮ್ಮನ್ನು ಸ್ಥಾಪಿಸಿಕೊಳ್ಳುವಾಗ ಈ ಸಮಯದಲ್ಲಿ ನಿಮ್ಮ ಜೀವಿತಗಳು ಮಾರ್ಪಡುವಂಥದ್ದಾಗಿದೆ. ದೇವರಿಗೆ ಮಾತುಗಳನ್ನು ಆಶೀರ್ವದಿಸಲಿ. ನಮ್ಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಯಾರ್ಯಾರು ಈ ವಾಕ್ಯವನ್ನು ಕೇಳಿದ್ದಾರೋ ಒಬ್ಬೊಬ್ಬರ ಹೃದಯದಲ್ಲಿ ಕಾರ್ಯ ಮಾಡಪ್ಪ. ನಿನ್ನ ವಾಕ್ಯ ಹೇಳುವಾಗ ಈಗಲಾದ ದೂರವಾಗಿದ್ದ ನಮ್ಮನ್ನು ಕ್ರಿಸ್ತನ ಮೂಲಕ ಸಮೀಪಿಸ್ತನಾಗಿ ಮಾಡಿದ್ದಿ. ಯೇಸು ಕ್ರಿಸ್ತನ ರಕ್ತ ಮೂಲಕವಾಗಿ ನಮ್ಮನ್ನು ಸಮಾಧಾನದ ಅನ್ಯೋನ್ಯತೆಗೆ ಸೇರಿಸಿದ್ದಿ. ಸ್ತೋತ್ರಪ್ಪ. ಈ ವಾಕ್ಯಗಳು ಕೇಳಿದಂಥ ಹೃದಯಗಳಲ್ಲಿ ಕಾರ್ಯ ಸಾಧಿಸಿ ನಿನ್ನ ಅನ್ಯೋನ್ಯತೆ ಜೀವಿಸುವಂತೆ ಮಾಡು. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡ್ತೇನೆ ತಂದೆ, ಆಮೆನ್. ಜೊತೆ